ನಾಮಿನೇಷನ್ಗಳ ಮೇಳ ನಡೀತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮಂಡ್ಯ ಭಾಗದಿಂದ. ಹಾಗಾದ್ರೆ ಏನ್ ಬರ್ತಾ ಇದೆ, ಲೆಟ್ಸ್ ಟೇಕ್ ಲುಕ್. ಅದಕ್ಕಿಂತ ಮುಂಚೆ ಇದೀಗ ಸುಮಲತಾ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಒಂದು ಅಂದರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಬಟ್ ದೀಸ್ ಆರ್ ದ ಇಶ್ಯೂಸ್. ಇವತ್ತು ಈ ಚುನಾವಣೆ ನಾನು ನಾಮಿನೇಷನ್ ಆದಮೇಲೆ ಖಂಡಿತ ಇದನ್ನು ಫಾಲೋ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿರೋದು. ಇವತ್ತು ಸುಮಾರು 1.5 ತಿಂಗಳಿಂದ ನಮ್ಮ ಮನೆ ಸುತ್ತ ಇಂಟೆಲಿಜೆನ್ಸ್ ಆಫೀಸರ್ಸ್ನ ಪೋಸ್ಟ್ ಮಾಡಿ ಒಂಥರ ಗೂಢಚಾರಿ ಅಂದರೆ ಸ್ಪೈಯಿಂಗ್ ಕೆಲಸವನ್ನು ಮಾಡ್ತಿದ್ದಾರೆ. ಒಂದಿಬ್ಬರು ಆಫೀಸರ್ಸ್ನ ನಾನೇ ಪರ್ಸ್ನಲಾಗಿ ಖುದ್ದಾಗಿ ಮಾತಾಡ್ಸಿದ್ದೀನಿ, ಏನಪ್ಪ ನಿಮ್ಗೆ ಇಲ್ಲಿ ಕೆಲಸ ಅಂದರೆ ಏನೂ ಆನ್ಸರ್ ಇರಲಿಲ್ಲ ಅವ್ರಿಗೆ. ಅದಾದಮೇಲೆ ನಮ್ಮ ಸೆಕ್ಯೂರಿಟಿ ಹತ್ರಕ್ಕೆ ಹೋಗಿ ಯಾರೆಲ್ಲಿ ಬರ್ತಾರೆ, ಏನೇನು ನಡೀತಾ ಇದೆ ಅನ್ನೋದನ್ನು ದೇ ಆರ್ ಟ್ರೈಂಗ್ ಟು, ಆಮೇಲೆ ಫೋಟೋಸ್ ತೆಗೆದು ವಿಸಿಟರ್ಸ್ ಫೋಟೋಸ್ ತೆಗೆದು ಕಳಿಸೋ ಅಂಥ ಮ್ಯಾಟ್ರ್ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಆ ವಿಚಾರವನ್ನು ನಾನು ಮೊದಲನೇದಾಗಿ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ದೆ. ದೆನ್ ಐ ರಿಕ್ವೆಸ್ಟೆಡ್ ಫಾರ್ ಸಮ್ ಎಕ್ಸ್ಟ್ರಾ ಸೆಕ್ಯೂರಿಟಿ. ಮೊನ್ನೆ ಅಷ್ಟೇ ನೀವು ದರ್ಶನ್ ಅವ್ರ ಮನೆ ಮೇಲೂ ಈ ಕಲ್ತೂರಾಟ ಆಗಿದ್ದ ವಿಚಾರ ಇದನ್ನೆಲ್ಲ ಇಟ್ಕೊಂಡು ಈಗ ಮಂಡ್ಯ ಅನ್ನೋದು ಐ ಥಿಂಕ್ ಈ ಕಂಟ್ರಿಲೇ ಒಂಥರ ಸ್ಪಾಟ್ಲೈಟ್ ಆಗಿ ಒಂದು ಹೈಲಿ ಸೆನ್ಸಿಟಿವ್ ಆ್ಯಂಡ್ ಹೈ ಪ್ರೊಫೈಲ್ ಎಲೆಕ್ಷನ್ ಆಗಿರೋದ್ರಿಂದ, ಪ್ಲಸ್ ಇಟ್ ಈಸ್ ದ CM ಸನ್, ದ ರೂಲಿಂಗ್ ಪಾರ್ಟಿ. ಸೊ ನಮಗೆ ಒಂದು ಥ್ರೆಟ್ ಇದೆ, ಖಂಡಿತ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇಕಾದಷ್ಟು ಜನ ನನಗೆ ಆ ಥರ ಒಂದು ಮಾಹಿತಿನೂ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಫೋನ್ಸೂ ಟ್ಯಾಪ್ ಮಾಡಿದ್ದಾರೆ. ಇದೆಲ್ಲ ಒಫಿಷಿಯಲ್ ಮೆಷಿನ್ರಿಯ ಒಂದು ದುರ್ಬಳಕೆ ಮಾಡಿಕೊಂಡು ವೆರಿ ಅಗ್ರೆಸಿವ್ಲಿ ಮಾಡ್ತಾ ಇರೋವಂಥ ವಿಚಾರ. ಇನ್ನೊಂದೇನು ಅಂದರೆ ಇವತ್ತಿನ ಈ ಅವರ ಒಂದು ಕಾರ್ಯಕ್ರಮ ಏನಿದೆ, ನಾಮಪತ್ರ ಸಲ್ಲಿಕೆ, ಅದರ ನಂತರ ಮೆರವಣಿಗೆ ಇದೆ. ಆಮೇಲೆ ಅಲ್ಲಿ ಅದಕ್ಕೆ ಅಂತ ನಮ್ಮ ಕಾರ್ಯಕರ್ತರು ನನಗೆ ಕೊಟ್ಟಿರೋ ಮಾಹಿತಿ ಏನಂದರೆ, ಅವರವರ ಮನೆಗೆ ಹೋಗಿ 1,000 ರೂಪಾಯಿ ಪರ್ ಹೋಮ್ ಅನ್ನೋ ಥರ ಹಂಚಿ ಈ ಸಮಾವೇಶನ ಅಟೆಂಡ್ ಮಾಡೋಕ್ಕೆ ಅಂತ ಆಮಿಷ ಕೊಟ್ಟು ಕರೀತಾ ಇದ್ದಾರೆ ಅನ್ನೋದು ನಮ್ಮ ಫಾಲೋವರ್ಸ್ ಬೆಂಬಲಿಗರು ಯಾರಿದ್ದಾರೆ ಅವ್ರ ಮನೆಗಳಿಗೂ ಒಂದಷ್ಟು ಜನ ಹೋಗಿ ಈ ವಿಷಯನ ಈಗ ಬಸ್ಸಲ್ಲಿ ಬಂದರೆ 600 ರೂಪಾಯಿ, ಬೈಕಲ್ಲಿ ಬಂದರೆ ಒಂದಷ್ಟು ರೂಪಾಯಿ ಪೆಟ್ರೋಲ್ ಖರ್ಚು, ಈ ಥರ ಎಲ್ಲ ಕೊಟ್ಟು ಅಲ್ಲಲ್ಲಿ ಜನ ಸೇರಿಸೋಕ್ಕೆ ಅಂತ. ಸೊ ಇದನ್ನು ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ. ಈ ಥರ ಒಂದು ನೀತಿ ಸಂಹಿತೆ ಉಲ್ಲಂಘನೆ, ಇದು ಓಪನ್ಲಿ ಬ್ರೇಕ್ ಮಾಡ್ತಿರೋದು ಈ ರೂಲ್ಸ್ನ. ಸೊ ಐ ಹ್ಯಾಡ್ ಟು ಮೆನ್ಷನ್ ದಿಸ್. ಈಗ ಲೆಟರ್ ಮೂಲಕ ಅವರು ಕೊಡೋಕೆ ಹೇಳಿದ್ದಾರೆ ಇದನ್ನೆಲ್ಲ. ಐ ಹ್ಯಾವ್ ಟು ಡ್ರಾಫ್ಟ್ ದ ಲೆಟರ್ ಅಂಡ್ ಪ್ರೆಸೆಂಟ್ ಇಟ್. ದರ್ಶನ್ ಮತ್ತು ಯಶ್ ಅವರ ಮನೆ ಮೇಲೆ ಕೂಡ ಈ ಥರದ ಗುಮಾನಿ ಅಥವಾ ಅವ್ರನ್ನ ಫಾಲೋ ಆ ಥರದ್ದು ಏನಾದ್ರು ಅದು ನನಗೆ ಗೊತ್ತಿಲ್ಲ. ಅವ್ರ ಮನೆ ಹತ್ರನೂ ಈ ಥರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಮೇ ಬಿ ಇದೆಯೇನೋ. ಮೇಡಮ್, ಎರಡೂ ಕಡೆ ಅನುಮಾನಾಸ್ಪದವಾಗಿ ಓಡಾಡ್ತಿರೋದು ಇಂಟೆಲಿಜೆನ್ಸ್, ಮಂಡ್ಯ ಬೆಂಗಳೂರು ಎರಡೂ ಕಡೆ ಆಗ್ತಿದೆಯಾ ಅಥವಾ ಹೆಂಗೆ ಮೇಡಮ್? ಅಲ್ಲ, ಹೋದ ಕಡೆ ಎಲ್ಲ ಇದೆ ಅನಿಸ್ತಾ ಇದೆ. ಬಟ್ 100% ನಮ್ಮ ಮನೆ ಹತ್ರ ನಾನೇ ಮಾತಾಡ್ಸಿದ್ದೀನಿ ಅವ್ರನ್ನ. ಇನ್ನೊಂದು, ಇವತ್ತು ಮಂಡ್ಯದಲ್ಲಿ SP ಒಬ್ಬರು ಲೆಟರ್ ಬರೀತಾರೆ ಜೆಸ್ಕಾಂ ಅವರಿಗೆ, ಇವತ್ತಿನ ಕಾರ್ಯಕ್ರಮದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿದ್ಯುತ್ ಕಡಿತ ಆಗಬಾರ್ದು 1 ನಿಮಿಷವೂ ಕೂಡ. ಆ ವಿಷಯವನ್ನು ನಾನು ಗಮನಕ್ಕೆ ತಂದಿದ್ದೀನಿ. ಅವರು ತುಂಬಾನೇ ಅದು ಇಟ್ ಇಸ್ ನಾಟ್ ಡನ್, ಅದು ಅವರು ಮಾಡೋಕ್ಕೆ ಅಧಿಕಾರನೇ ಇಲ್ಲ ಅವ್ರಿಗೆ. ಅಟ್ ಪ್ರೆಸೆಂಟ್ ಎಲೆಕ್ಷನ್ ಇದ್ದಾಗ ನಿಮಗೆ ಸ್ವತಃ CM ಬಂದ್ರೂ ಅವರಲ್ಲಿ ಪೊಲಿಟಿಕಲ್ ಲೀಡ್ರೇ ಹೊರತು CM ಆಗಿ ಅವ್ರನ್ನ ಟ್ರೀಟ್ ಮಾಡೋಕ್ಕೆ ಯಾವುದೇ ಒಂದು ರೂಲ್ ಇಲ್ಲ. ಸೊ ನೀವು ಯು ಹ್ಯಾವ್ ಟು ಟ್ರೀಟ್ ಹಿಮ್ ಲೈಕ್ ಎನಿ ಪೊಲಿಟಿಕಲ್ ಲೀಡರ್. ಯಾವುದೇ ಒಂದು ಸರ್ಕಾರದ ಒಂದು ಅಫಿಷಿಯಲ್ ಸ್ಟೇಟಸ್ನ ಅವರು ಯೂಸ್ ಮಾಡೋದು ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಅಂತ ಅವರು ತುಂಬಾನೇ ಅದು ಖಂಡಿತವಾಗಿ ಹೇಳಿದ್ದಾರೆ. ಮತ್ತೆ ಆಡಿಯೋ ರಾಜಕಾರಣ ಜಾಸ್ತಿ ಆಗ್ತದೆ, ಯಾಕಂದ್ರೆ ಕುಮಾರಸ್ವಾಮಿ ಅವರಲ್ಲಿ ಈ ಆಡಿಯೋ ವಿಚಾರದಲ್ಲಿ ಕೂಡ ಬಹಳಷ್ಟು ಇದು. ಹಾಗೆ ಆಡಿಯೋ ರಾಜಕಾರಣ ಜಾಸ್ತಿ. ಇವತ್ತೊಂದು ಆಡಿಯೋ ಬೆಳಿಗ್ಗೆ ಅಲ್ಲ, ಈಗ ಅದು ದರ್ಶನ್ ಅವ್ರು ಮಾತಾಡಿದಾರೋ ಅಲ್ವೋ ಅನ್ನೋದು ಬೇರೆ, ಅದು ಪಕ್ಕಕ್ಕಿಡಿ. ಈ ಥರದ್ದು ಆಡಿಯೋಸು ಯಾರು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಇವತ್ತಿನ ಕಾಲಕ್ಕೆ ಅದೇನು ಮಹಾ ಟೆಕ್ನಾಲಜಿನೂ ಅಲ್ಲ. ಯು ಕ್ಯಾನ್ ಡೂ ಇಟ್ ಅಟ್ ಹೋಮ್, 1 ನಿಮಿಷಕ್ಕೆ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೊಂದು ಎಕ್ಸ್ಪರ್ಟೀಸೂ ಏನು ಬೇಕಾಗಿಲ್ಲ, ಎನಿ XYZ ಮಾಡ್ಬೋದು. ಬಟ್ ಒಬ್ಬರು CM ಸ್ಟೇಚರ್ಗೆ ಆಡಿಯೋ ಟೇಪ್ ರಿಲೀಸ್ ಮಾಡ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಅವ್ರ ಸ್ಟೇಚರ್ನದು ಒಂದು ಐ ಡೋಂಟ್ ನೋ ಹೌ ಹಿ ಜಸ್ಟಿಫೈಸ್ ದಿಸ್. ಈ ಥರದ್ದೊಂದು ಬಿಟ್ಟಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಕರೆಂಟ್ ಕಟ್ ಮಾಡಿ ಕೇಬಲ್ ಕಟ್ ಮಾಡಿದ್ದಾರೆ. ಇದೆಲ್ಲ
ಒಂದು ಅಷ್ಟು ನಾವು ಬಲವಾಗಿದ್ದೀವಿ, 8 ಜನ MLAs ಇದ್ದೀವಿ, ಮಿನಿಸ್ಟರ್ಸ್ ಇದ್ದೀವಿ, CM ಇದ್ದೀನಿ, ಒಂದು ಫ್ಯಾಮ್ಲಿ, ಇಡೀ ಫ್ಯಾಮ್ಲಿನೇ ನಾವು ರೆಡಿ ಇದ್ದೀವಿ ಇದನ್ನು ಫೈಟ್ ಮಾಡೋಕ್ಕೆ ಅಂತ ಬಂದವರು ಈ ರೀತಿಯ ಒಂದು ಲೆವೆಲ್ಗೆ ಯಾಕೆ ಹೋಗಬೇಕು? ಇವತ್ತು ಬೆಳಗ್ಗೆ ಕೂಡ ಒಂದು ಮಾತು ಹೇಳ್ತಾರೆ, ಅಂಬರೀಷ್ ಅವರ ಹೆಸರು ಬಿಟ್ಟರೆ ಅವರಿಗೆ ಏನು ಬಂಡವಾಳ ಇದೆ, ಇದೇ ವರ್ಡನ್ನು ಯೂಸ್ ಮಾಡಿದ್ದಾರೆ CM ಅವರು. ನಾನು ಅದನ್ನೇ ಅವ್ರಿಗೆ ವಾಪಸ್ ಕೇಳ್ತಾ ಇದ್ದೀನಿ, ಅಂಬರೀಷ್ ಅವ್ರ ಹೆಸರನ್ನ ಬಿಟ್ಟು ನೀವು ಪ್ರಚಾರ ಮಾಡಿ. ಅಂಬರೀಷ್ ಅವ್ರ ಹೆಸರು ನಾವು ಬಳಸ್ಕೊಳ್ದೆ ಒಂದು ಫುಲ್ ಪ್ರಚಾರ ಇಲ್ಲದೆ ಆದರೂ 2-3 ದಿವಸ ಆದರೂ ಮಾಡಲಿ. ನಮ್ಮ ಹೆಸರು, ದರ್ಶನ್ ಹೆಸರು, ಯಶ್ ಹೆಸರು, ಅಂಬರೀಷ್ ಅವರ ಹೆಸರನ್ನು ದಯವಿಟ್ಟು ನೀವು ತರಬೇಡಿ. ನಿಮ್ಮ ಪ್ರಚಾರ ನೀವು ಮಾಡಿ. ನಮ್ಮ ಪ್ರಚಾರ, ನನ್ನ ಹೆಸರೇ ಸುಮಲತಾ ಅಂಬರೀಷ್, ಅದರಿಂದ ಅಂಬರೀಷ್ ಅನ್ನೋ ಹೆಸರನ್ನ ಯಾರು ಬೇರ್ಪಡಿಸೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾನೇನೋ ಮಾಡೋಕ್ಕಾಗಲ್ಲ, ನನ್ನ ಹೆಸರಲ್ಲೇ ಅದಿದೆ, ಅಂಬರೀಷ್ ಅನ್ನೋ ಹೆಸರು. ಅವರ ಹೆಸರಲ್ಲಿ ಅದಿಲ್ವಲ್ಲ, ಸೊ ಹಾಗಾಗಿ ಅವರ ಪ್ರಚಾರ ಅವ್ರು ಮಾಡಿಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ನೀವು ಕೇಳಿದ್ದು ಸುಮಲತಾ ಅಂಬರೀಷ್ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡಕ್ಕೆ ಹೋಗಿದ್ರು. ದೂರು ಕೊಟ್ಟ ನಂತರದಲ್ಲಿ ಹೊರಗಡೆ ಬಂದ ಮೇಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ವೆರಿ ಸ್ಟೇಬಲ್, ನೀಟ್, ಕ್ಲಿಯರ್. ತಮ್ಮ ಥಾಟ್ಸ್ ಏನಿತ್ತು ಅದನ್ನು ಮಾಧ್ಯಮಗಳ ಮುಂದೆ ಯಾವುದೇ ಆಂಗ್ಸೈಟಿಗಳಿಲ್ಲದೆ ಅದನ್ನು ನೇರವಾಗಿ ಹೇಳುವಂಥ ಪ್ರಯತ್ನವನ್ನು ಮಂಡ್ಯ ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವ ಸುಮಲತಾ ಅಂಬರೀಷ್ ಅವರು ಈ ಕ್ಷಣ ಮಾತಾಡ್ತಾ ಇದ್ರು.